ಸುಖವಾಗಿ ಸಂಸಾರವ ನಡೆಸಲು ಈ ಸೂಚನೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಹೆಂಡತಿಯಾದವಳು ಹಾಗೂ ಗಂಡನು ನಡೆಸಬೇಕು. ಪ್ರೀತಿಯು ಮುಖ್ಯವಾದರೂ ಅದರೊಂದಿಗೆ ಈ ಸೂಚನೆಗಳು ತೀರಾ ಮುಖ್ಯ. ಪತಿ ಪತ್ನಿಯರು ಒಬ್ಬರೊಂದಿಗೆ ಒಬ್ಬರು ತುಂಬ ಸಂಯಮದಿಂದ ಮಾತನಾಡಬೇಕು, ಜಗಳವಾಡಬಾರದು. ಗಂಡನ ಮನೆಯವರು ಕೆಲವೊಮ್ಮೆ ಚುಚ್ಚಿ ಮಾತನಾಡಿದರೂ ಬುದ್ಧಿವಂತಿಕೆಯಿಂದ ಉತ್ತರ ಕೊಡಬೇಕು. ಮುಗ್ಧಳಾಗಿ ತಾಯಿಯ ಮನೆಯಲ್ಲಿ ಬೆಳೆದ ಹುಡುಗಿಗೆ ಗಂಡನ ಮನೆಗೆ ಬಂದ ತಕ್ಷಣ ಅನೇಕರ ಮಾತುಗಳು ನೋವುಂಟು ಮಾಡಬಹುದು. ನಿಮ್ಮ ತವರು ಮನೆಯವರ ಬಗ್ಗೆ ವಿಪರೀತ ವ್ಯಾಮೋಹ ಬೇಡ. ಪತಿಯನ್ನು ಗೌರವಿಸಿ. ಇತರರ ಮುಂದೆ ನಿಮ್ಮೊಳಗೆ ಇದ್ದಿರಲೂ ಬಹುದಾದ ಸಣ್ಣ ಪುಟ್ಟ ಜಗಳಗಳನ್ನು ಹೇಳಿಕೊಂಡು ನಾಟಕ ಪ್ರದರ್ಶಿಸಬೇಡಿ. ಹೆಂಡತಿಯು ರಾಣಿಯಾಗಿರಬೇಕೆಂದರೆ ಗಂಡನನ್ನು ರಾಜನಂತೆ ನೋಡಿಕೊಳ್ಳಬೇಕು. ಒಬ್ಬರಿಗೊಬ್ಬರು ಸ್ಪಂದಿಸಬೇಕು. ಬಿಡುವಿನ ವೇಳೆ ಪುಸ್ತಕ ಓದಿ. ತುಂಬ ಯೋಚನೆಯ ಮಾಡಿ ಅನಿವಾರ್ಯವಾದ ಕಡೆ ಮಾತ್ರ ಹಣವನ್ನು ಖರ್ಚು ಮಾಡಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಿ. ಹಾಗೆಯೇ ದುಡ್ಡಿರುವಾಗ ಗಂಡನನ್ನು ನೋಡಿಕೊಳ್ಳುವುದು ದೊಡ್ಡ ವಿಷಯವಲ್ಲ. ಅದೇ ಗಂಡ ಕಷ್ಟದಲ್ಲಿರುವಾಗ, ಅನಾರೋಗ್ಯದಿಂದಿರುವಾಗ ಗಂಡನ ಜೊತೆಯಲ್ಲಿರುವವಳೆ ನಿಜವಾದ ಹೆಂಡತಿ. ಕುಟುಂಬದ ಜೊತೆ ಅಮೂಲ್ಯವಾದ ಸಮಯ ಕಳೆಯಿರಿ. ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಿ. ದುರಭ್ಯಾಸ ದುಶ್ಚಟಗಳಿಂದ ದೂರವಿರಿ. ಪತ್ನಿಯ ಅತ್ಯುತ್ತಮ ಗೆಳೆಯ ಪತಿಯಾಗಿರಬೇಕು. ಪತಿಯ ಅತ್ಯುತ್ತಮ ಗೆಳತಿ ಪತ್ನಿಯಾಗಿರಬೇಕು. ಪರಸ್ಪರ ಒಬ್ಬರು ಇನ್ನೊಬ್ಬರ ಆಸೆಗಳಿಗೆ ಬೆಲೆ ಕೊಡಬೇಕು. ಪ್ರಾಪಂಚಿಕ ಸುಖಗಳಿಗೆ, ಬಟ್ಟೆ, ಹಣ, ಒಡವೆಗಳಿಗೆ ಮಹತ್ವ ನೀಡಬಾರದು. ಪ್ರೇಮ, ವಿಶ್ವಾಸ, ಗೌರವದ ಮುಂದೆ ಇದ್ಯಾವುದೂ ಮುಖ್ಯವಲ್ಲ. ಪತಿ ಪತ್ನಿಯರಲ್ಲಿ ನಂಬಿಕೆಯು ತುಂಬಾ ಮುಖ್ಯ. ಸಂಸಾರವು ಸುಖಕರವಾಗಿರಲು ನಂಬಿಕೆ ಮತ್ತು ಪ್ರೀತಿಯು ತುಂಬಾ ಮುಖ್ಯ. ಗಂಡ ತನ್ನ ಬಿಸ್ನೆಸ್ ಅಥವಾ ಆಫೀಸಿನ ಕೆಲಸಗಳನ್ನು ಮನೆಯವರೆಗೂ ತಾರದೆ ಅದನ್ನು ದೂರವಿಟ್ಟಷ್ಟು ಒಳ್ಳೆಯದು. ಮನೆಯ ಜವಾಬ್ದಾರಿಯು ಗಂಡನಿಗೂ ಇರುತ್ತದೆ ಎಂಬುದು ನಿಮಗೆ ನೆನಪಿರಲಿ. ಇಲ್ಲದಿದ್ದರೆ ಪತಿ ಪತ್ನಿಯರ ನಡುವೆ ಜಗಳ ಉಂಟಾಗುವುದು, ಮನಸ್ತಾಪ ಎದುರಾಗಬಹುದು.